ಬಳಿಕ ಚಿಕ್ಕಮಗಳೂರಿನಲ್ಲೂ ಸಿಕ್ತು ದುಡ್ಡಿನ ಇಲಿ. ಬಿಲ ಕಟ್ಕೊಳ್ಳೋದಕ್ಕೆ ಹಣವನ್ನೇ ದೋಚಿದೆ ಚಾಲಾಕಿ ಇಲಿ. ನೋಟುಗಳನ್ನ ಕದ್ದೊಯ್ದು ಬಿಲ ಕಟ್ಕೊಂಡಿದೆ ಇಲಿ. ಅಜ್ಜಂಪುರ ಪಟ್ಟಣದ ಜಮ್ ಕಿಚನ್ ಅಂಗಡಿಯಲ್ಲಿ ಈ ಘಟನೆ ನಡೆದಿದೆ. ಸಿದ್ದಿಕ್ ಅನ್ನೋರಿಗೆ ಸೇರಿದ ಚಿಕನ್ ಅಂಗಡಿಯಲ್ಲಿ ಇಲಿಯ ಬಿಲ ಇದೆ. ಗಲ್ಲಾಪೆಟ್ಟಿಗೆಯಲ್ಲಿಡ್ತಾ ಇದ್ದ ನೋಟುಗಳು ಮಂಗಮಾಯ ಆಗ್ತಾ ಇತ್ತು. 10, 20, 50 ರೂಪಾಯಿ ನೋಟುಗಳನ್ನ ಎಗರಿಸಿ ಗೂಡು ಮಾಡಿಕೊಂಡಿದೆ ಇಲಿ. ನೋಟುಗಳನ್ನ ಇಲ್ಲದೆ ಇರೋದನ್ನ ಕಂಡು ಪರಿಶೀಲನೆ ಮಾಡಿದಾಗ ಇಲಿ ಆಟ ಬಯಲಾಗಿದೆ. ಅಂಗಡಿಯಲ್ಲಿ ಹುಡುಕಿದಾಗ ಇಲಿ ಗೂಡಿನಲ್ಲಿ ನೋಟುಗಳು ಪತ್ತೆಯಾಗಿದೆ. ಇತ್ತೀಚೆಗೆ ಚಿನ್ನದ ಅಂಗಡಿಯಿಂದ ಉಂಗುರ ಮತ್ತು ಚೇನ್ಗಳು ನಾಪತ್ತೆಯಾಗಿದ್ದಾಗ ಅನುಮಾನಗೊಂಡು ಚಿನ್ನದ ಅಂಗಡಿ ಮಾಲೀಕರು ಸಿಸಿಟಿವಿ ನೋಡಿದಾಗ ಗೊತ್ತಾಗಿತ್ತು ಇಲಿ ಎತ್ಕೊಂಡು ಹೋಗ್ತಾ ಇತ್ತು ಅಂತ. ಬಿಲ ಹುಡುಕಿದಾಗ ಬಿಲದಲ್ಲಿ ಸಿಕ್ತು. ಈಗ ಅದೇ ರೀತಿಯ ಒಂದು ಪ್ರಕರಣ. 10, 20, 50 ರೂಪಾಯಿ ನೋಟುಗಳನ್ನ ತನ್ನ ಬಿಲದಲ್ಲಿ ಸೇರಿಸಿಕೊಂಡಿದೆ ಇಲಿ. ಕ್ಯಾಶ್ ಟೇಬಲ್ ಇಂದ ಅಮೌಂಟ್ ಕಾಣೆ ಆಗ್ತಾ ಇದ್ವು. ಯಾರು ತಕೊಂಡ್ರು ಯಾರಂತ ಏನೋ ಗೊತ್ತಾಗ್ತಾ ಇರ್ಲಿಲ್ಲ. ನಾವು ಟೆನ್ಷನ್ ಆಗಿದ್ವಿ, ಯಾರು ಅಮೌಂಟ್ ಪತನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಜಾಸ್ತಿ ಏನು ಅಮೌಂಟ್ ಹೋಗ್ತಾ ಇರಲಿಲ್ಲ. 50 ರೂಪಾಯಿ, 100 ರೂಪಾಯಿ, 70 ರೂಪಾಯಿ ಚೇಂಜ್ ಚಿಲ್ಲರೆ ಅಮೌಂಟ್ ಹೋಗ್ತಾ ಇದ್ವು. ಆದರೆ ಇವತ್ತು ಬೆಳಗ್ಗೆ ಬಂದು ಹುಡುಗನಿಗೆ ಹೇಳಿದೆ, ರಾತ್ರಿ ಹೋಗೋ ಟೈಮಿಗೆ ನಾನು ಅವನು ಜೊತೆಗೆ ಹೋಗಿದ್ದು ಅಮೌಂಟ್ ಇಕ್ಕಿ. ಬೆಳಗ್ಗೆ ಬಂದು ಜೊತೆಗೆ ಬಂದು ನೋಡಿದರೆ ಅಮೌಂಟೇ ಇರಲಿಲ್ಲ ಅಲ್ಲಿ. ಆದಾಗ ನಾನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.